ಇಲ್ಲೇ ಅಲ್ವೇನೋ ತಗೊಂಡಿದ್ದು. ಲೇ ಮರಿ, ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ನೋಡಮ್ಮ. ಏನಾಗ್ತಿದೆ? ಆನ್ ಆಗ್ತಾ ಇಲ್ಲ. ಹೆಂಗ ನೀವ್ ಹೇಳಿದ್ರು ಬಲ್ ನನ್ ಮಗ. ಬಿಲ್ ತಂದಿದ್ದೀರಾ? ಬಿಲ್ ತಂದಿದ್ರೆ ಮಾತ್ರ ಮಾಡ್ಕೊಡೋದಾ? ಏಯ್, ರೆಗ್ಯುಲರ್ ಕಸ್ಟಮರ್ ಮಾಡಲಿ. ಬಿಲ್ ಇಲ್ಲ ಅಂದ್ರೆ ಮಾಡ್ಕೊಡಕ್ ಆಗಲ್ಲ. ಫಿಸಿಕಲ್ ಡ್ಯಾಮೇಜಸ್ ಬೇರೆ ಆಗಿದೆ. ಸರ್ವಿಸ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಲೇಬೇಕು ಸರ್. ಎಕ್ಸ್ಟ್ರಾನಾ? ಕಿತ್ತೋಗಿರೋ ಸಿಸ್ಟಮ್ ಕೊಟ್ಟಿರೋ ನೀನು ಮುಚ್ಕೊಂಡ್ ಮಾಡ್ಕೊಡಲಿ. ಕರೆಕ್ಟ್ ಆಗಿ ಮಾತಾಡಿ ಸರ್. ಏನ್ ಕರೆಕ್ಟ್ ಆಗಿ ಮಾತಾಡೋದು? ಹಂಗಂದ್ರೆ ನಿನ್ ಮಾತಿನ ಅರ್ಥ ನಾನು ಹೊಡೆದಾಕೊಂಡ್ ತಗೊಂಬಂದಿದ್ದೀನಿ ಅಂತನಾ? ಯಾರು ಗೊತ್ತು? ಹೇ ಸರ್, ಒಂದು ನಿಮಿಷ. ಏನಾಯ್ತು ರಘು? ಬಿಲ್ಲು ವಾರಂಟಿ ಎರಡೂ ಇಲ್ಲ, ರೆಡಿ ಮಾಡ್ಕೊಡ್ಬೇಕಂತೆ. ಮಾಡ್ಕೊಡಲ್ಲ ಅಂದಿದ್ಕೆ. ಬಿಲ್ಲು ವ್ಯಾರಂಟಿ ಯಾವಾಗ್ಲೂ ಜೋಬಲ್ಲಿ ಕೊಂಡು ನೋಡಕ್ಕಾಗುತ್ತಾ? ಇವಾಗ ಏನ್ ಸಾರ್, ಮಾಡ್ಕೊಡಕ್ ಆಗುತ್ತಾ ಇಲ್ವೋ? ನಾನ್ ಮಾಡ್ಕೊಡ್ತೀನಿ, ನೀವು ಕೂತ್ಕೊಳ್ಳಿ ಸರ್. ನೀನಾ? ನೋಡ ಹೆಂಗಿದ್ ನೋಡ, ಸಖತ್ತಾಗಿದ್ ನೋಡ. ಸರ್, ಹಾ, ರೆಡಿ ಆಗಿದೆ ನೋಡಿ. ಏನು ಇದು? ಕೈ ಇರೋರೇ ಇದನ್ನ ರೆಡಿ ಮಾಡಕ್ ಹಿಂದೆ ಮುಂದೆ ನೋಡಿದ್ರು, ಅಂತದ್ರಲ್ಲಿ ನೀವು ಕೈ ಇರೋರು ಯಾರು ಲಾಸ್ ಮಾಡ್ಕೊಳಕ್ ಇಷ್ಟ ಪಡಲ್ಲ ಸರ್. ಕೊಟ್ಕಳ್ಸೋ. ರೆಡಿ ಆಗಲ್ಲ ಅನ್ಕೊಂಡಿದ್ವಿ. Ready ಆಗ್ಬಿಟ್ಟಿದೆ ಬಾಸ್. ಅದು ಬೆಳಿಗ್ಗೆನೆ ಕರ್ಕೊಂಡ್ ಏನಾಗ್ತಿರ್ಲಿಲ್ವಾ? ಇವನ ಮಣಿ ಗಣಿ ಇದ್ದಂಗವನೇ. ಎಲ್ಲಪ್ಪ ನಿಮ್ಮ ಓನರು? ಇಷ್ಟೊತ್ತು ಸಿಸ್ಟಮ್ನ ರೆಡಿ ಮಾಡಿದ್ರಲ್ಲ ಸರ್, ಅವರೇ ಸರ್ ಓನರು. ನಂದೇ ಸರ್, ದಯವಿಟ್ಟು ಕ್ಷಮೆ ಇರಲಿ. ಕೈನೇ ನಂಬ್ಕೊಂಡು ಬದುಕ್ತಾರೆ ಎಷ್ಟೋ ಜನಗಳ ಮಧ್ಯೆ. ಕೈಲಾಸ್ ಮಾಡ್ಕೊಂಡಿದ್ರು ಕೂಡ ನೀವು ಈ ಕೆಲಸ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ತಗೊಳ್ಳಿ ಸರ್. ನಿಜಕ್ಕೂ ನೀವು ಗ್ರೇಟ್ ಸರ್.